ಹಾಯ್ ಹಲೋ ಒನ್ಸ್ ಅಗೈನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ. ದಟ್ ಕಾನ್ಸೆಪ್ಟ್ ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಕ್ಯಾಲ್ಕುಲೇಷನ್ ಪರ್ಪಸ್. ಎಸ್ಪೆಷಲಿ ನೀವು 5 ಮಾರ್ಕ್ಸ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಹಾಗೆ ಲ್ಯಾಬ್ ಎಕ್ಸಾಮಿನೇಷನಲ್ಲಿ ಅಥವಾ ಲ್ಯಾಬ್ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ಯೂಸ್ ಮಾಡುವಂತಹ ಒಂದು ವೇ ದಟ್ ಈಸ್ ಎನ್ ಲೊಗಾರಿಥಮಿಕ್ ಟೇಬಲ್, ಲಾಗ್ ಟೇಬಲ್ ಅಂತ ಕೂಡ ನಾವು ಹೇಳ್ತೀವಿ. ಆ ಒಂದು ಟೇಬಲ್ನ ಯೂಸ್ ಮಾಡಿ ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಅಲ್ಲಿ ನೀವು ಯಾವ್ಯಾವ ಸ್ಟೆಪ್ನ ನೀವು ಫಾಲೋ ಮಾಡಬೇಕು, ಹಾಗೆ ಯಾವ್ಯಾವ ನೀವು ಪ್ರಿಕಾಷನ್ಸ್ನ ತಗೋಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳುವಂತಹ ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ. ಆ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಲೊಗಾರಿದಮ್ ಅನ್ನೋ ಒಂದು ಕಾನ್ಸೆಪ್ಟ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇನ್ನೂ ಕೂಡ ಡೆಪ್ತ್ ಆಗಿ ಹೇಳುವಂತಹ ಒಂದು ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಇರುತ್ತೆ. ಪಾರ್ಟ್ 1 ಅಲ್ಲಿ ವಾಟ್ ಈಸ್ ಅ ಮೀನಿಂಗ್ ಆಫ್ ದ ಲೊಗಾರಿದಮ್ ಅಂದ್ರೆ ಏನು, ಹಾಗೆ ಇಲ್ಲಿ ಎಷ್ಟು ಟೈಪ್ಸ್ ಆಫ್ ದ ಲಾಗ್ಸ್ ಇರುತ್ತೆ, ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು, ಹಾಗೆ ಮ್ಯಾಂಟೆಸಾ ಅಂದ್ರೇನು, ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಹೌ ಟು ಫೈಂಡ್ ಔಟ್ ಮ್ಯಾಂಟೆಸಾ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್. ಅದು ನಿಮಗೆ ಈಸಿ ಆಯಿತು ಅಂತ ಹೇಳಿದರೆ 100% ನೀವು ಯಾವುದೇ ಒಂದು ಕ್ಯಾಲ್ಕುಲೇಷನ್ ಕೊಡಲಿ ಈಸಿಯಾಗಿ ಮಾಡ್ತೀರಾ. ದೇರ್ಫೋರ್ ಅದ್ರ ಬಗ್ಗೆ ಒಂದು ಡೆಪ್ತ್ ಆಗಿ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ಮಾಡ್ತಿದ್ದೇವೆ. ದೇರ್ಫೋರ್ ಫಸ್ಟ್ ಡೆಫಿನೇಷನ್, ನೀವು ಇಲ್ಲಿ ಡೆಫಿನೇಷನ್ ನೋಡಬಹುದು. ಇಲ್ಲಿ ಒನ್ ಆರ್ ಟು ಡೆಫಿನೇಷನ್ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಜಸ್ಟ್ ಯು ವಾಂಟ್ ಟು ಫಾಲೋ ದಟ್ ಒನ್, ಆ ಒಂದು ಡೆಫಿನೇಷನ್ ನೀವು ಫಾಲೋ ಮಾಡಬಹುದು. ಫಸ್ಟ್ ಒನ್, ದ ಲೊಗಾರಿಥಮಿಕ್ ಫಂಕ್ಷನ್ ಈಸ್ ದ ಇನ್ವರ್ಸ್ ಫಂಕ್ಷನ್ ಆಫ್ ದ ಎಕ್ಸ್ಪೋನೆನ್ಷಿಯಲ್. ಹಾಗೆ ಇಲ್ಲಿ ಈಕ್ವೇಷನ್ ಕೂಡ ಮೆನ್ಷನ್ ಮಾಡಿದ್ವಿ. y is equal to log base a of x if and only if x is equal to a raised to y. ಈ ಒಂದು ಕೇಸ್ ಹಾಗೆ ವೆರಿ ಇಂಪಾರ್ಟೆಂಟ್ ಒನ್, x ಈಸ್ ಗ್ರೇಟರ್ ದನ್ 0 ಆಗಿರಬೇಕು, ಹಾಗೆ a ಕೂಡ ಗ್ರೇಟರ್ ದನ್ 0, ವಿಚ್ ಮೀನ್ಸ್ ಇಲ್ಲಿ ಬೇಸ್ ಕೂಡ ಗ್ರೇಟರ್ ದನ್ 0 ಆಗಿರಬೇಕು, ಹಾಗೆ x ವ್ಯಾಲ್ಯೂ ಕೂಡ ಗ್ರೇಟರ್ ದನ್ 0 ಆಗಿದ್ದಾಗ ಮಾತ್ರ ಈ ಒಂದು ಕೇಸ್ ಪಾಸಿಬಲ್ ಇರುತ್ತೆ. ಹಾಗೆ a ಈಸ್ ನಾಟ್ ಈಕ್ವಲ್ ಟು 1. ಆಫ್ಟರ್ವರ್ಡ್ಸ್ ನಾವಿಲ್ಲಿ ಈಕ್ವೇಷನ್ ಫಾರ್ಮಲ್ಲಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ f of x is equal to log to the base ax ಅಂತ ಹೇಳಿ. ಇದನ್ನ ಹೇಗೆ ಓದಬೇಕು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿದೀವಿ. ದಿಸ್ ಕ್ಯಾನ್ ಬಿ ರೀಡ್ ಇಟ್ ಆಸ್ ದ log base a of x ಅಂತ ಹೇಳಿ ಓದ್ತೀವಿ. ಇಲ್ಲಿರುವಂತಹ ಈಕ್ವೇಷನ್ f of x is equal to log a of x ಅಂತ ಹೇಳಿ ಓದಬೇಕು. ವೆರಿ ಇಂಪಾರ್ಟೆಂಟ್ ಒನ್. ಲೊಗಾರಿಥಮಿಕ್ ಅಲ್ಲಿ ನಮಗೆ 2 ಮೋಸ್ಟ್ ಕಾಮನ್ ಟೈಪ್ಸ್ ಇದೆ. ಯಾವುದು ಅಂತ ಹೇಳಿದ್ರೆ ಬೇಸ್ 10, ಆಲ್ಮೋಸ್ಟ್ ಲಾಗ್ ಬೇಸ್ 10 ಮತ್ತು ಲಾಗ್ ಬೇಸ್ ಇ ಯೂಸ್ ಮಾಡ್ತೀವಿ. ಹೇಗಿರುತ್ತೆ ಅಂತ ಹೇಳಿದ್ರೆ ಲಾಗ್ ಟು ದ ಬೇಸ್ 10 ಆಫ್ ಎಕ್ಸ್, ಇನ್ನೊಂದು ಥರ ಯಾವುದಿರುತ್ತೆ ಲಾಗ್ ಟು ದ ಬೇಸ್ ಇ ಆಫ್ ಎಕ್ಸ್ ಅಂತ ಹೇಳಿ. ದೀಸ್ ಆರ್ ದ ಮೋಸ್ಟ್ ಕಾಮನ್ಲಿ ವಿ ಆರ್ ಯೂಸಿಂಗ್ ಲೊಗಾರಿಥಮಿಕ್ ಫಂಕ್ಷನ್ಸ್. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರೋದು. ದೆನ್ ವಾಟ್ ಈಸ್ ಲಾಗ್ ಅಂತ ಹೇಳಿದ್ರೆ ಏನು? ದ ಲಾಗ್ ಬೀಯಿಂಗ್ ಅಬರ್ವೇಷನ್ ಆಫ್ ವರ್ಡ್ ಆಫ್ ದ ಲೊಗಾರಿಥಮ್. ನೀವು ಲಾಗ್ ಅನ್ನೋದು ಅಬರ್ವೇಷನ್ ಆಫ್ ದ ಲೊಗಾರಿಥಮ್ ಆಗಿರುತ್ತೆ. ಹಾಗೆ ಇಲ್ಲಿ ಮೋಸ್ಟ್ ಕಾಮನ್ 2 ಟೈಪ್ಸ್. ಫಸ್ಟ್ ಒನ್ ಈಸ್ ಅ ಕಾಮನ್ ಲೊಗಾರಿಥಮಿಕ್ ಫಂಕ್ಷನ್, ಹಾಗೆ ಇನ್ನೊಂದು ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್. ಫಸ್ಟ್ ಒನ್, ದ ಲೊಗಾರಿಥಮಿಕ್ ಫಂಕ್ಷನ್ ವಿತ್ ಅ ಬೇಸ್ 10. ಯಾವ ಒಂದು ಲೊಗಾರಿಥಮ್ ಅಲ್ಲಿ ಬೇಸ್ 10 ಇರುತ್ತೆ ಆ ಒಂದು ಲೊಗಾರಿಥಮ್ ಏನಂತ ಹೇಳ್ತೀವಿ? ಕಾಮನ್ ಲೊಗಾರಿಥಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಎಸ್, ಇಟ್ ಈಸ್ ಡಿನೋಟೆಡ್ ಆಸ್ ಅ ಲಾಗ್ ಆಫ್ ಬೇಸ್ 10, ಸಿಂಪ್ಲಿ ವಿ ಕಾಲ್ಡ್ ಆಸ್ ಅ ಲಾಗ್. ಕೆಲವೊಂದು ಟೈಮಲ್ಲಿ ನಾವು ಲಾಗ್ ಟು ದ ಬೇಸ್ 10 ಆಫ್ ಎಕ್ಸ್ ಅಂತ ಕೂಡ ಬರುತ್ತೀವಿ, ಅದರ್ವೈಸ್ ಸಿಂಪ್ಲಿ ಲಾಗ್ ಎಕ್ಸ್ ಅಂತ ಹೇಳಿ ಬರ್ತೀವಿ, ವಿಚ್ ಮೀನ್ಸ್ ದಟ್ ವಾಟ್ ಈಸ್ ದ ಬೇಸ್ 10 ಅಂತ ಹೇಳಿ ಅರ್ಥ. ಇಲ್ಲಿ ಸೇಮ್ ಇಕ್ವೇಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಬೇಸ್ ಆಫ್ ಎಕ್ಸ್ ಅಂತ ಹೇಳಿ. ನೆಕ್ಸ್ಟ್, ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್. ದ ಲೊಗಾರಿಥಮಿಕ್ ಫಂಕ್ಷನ್ ಟು ದ ಬೇಸ್ ಇ. ಯಾವ ಲೊಗಾರಿಥಮಿಕ್ ಫಂಕ್ಷನ್ಸ್ ಅಲ್ಲಿ ಬೇಸ್ ಇ ಇರುತ್ತೆ ದಟ್ ಫಂಕ್ಷನ್ ವಿ ಕಾಲ್ಡ್ ಆಸ್ ಅ ಲೊಗಾರಿಥಮಿಕ್ ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಇಂಡಿಕೇಟೆಡ್ ಆಸ್ ಅ log of base e, and also f of x is equal to log base e of x. It is read it as a like this. Okay, now these are the 2 main types of the logarithmic function. Now just we listed here what is the difference between the log ಮತ್ತೆ lan. Already ನಾವು ಡಿಸ್ಕಸ್ ಮಾಡಿದ್ದೀವಿ. ಬೇಸ್ 10 ಇರೋದು ಲಾಗ್ ಅಂತ ಹೇಳ್ತೀವಿ, ಹಾಗೆ ಬೇಸ್ ಇ ಇರೋಂಥದಕ್ಕೆ ಲ್ಯಾನ್ ಅಂತ ಹೇಳ್ತೀವಿ. ಇಟ್ ಆಲ್ಸೋ ಕಾಲ್ಡ್ ಆಸ್ ಅ ನ್ಯಾಚುರಲ್ ಲೊಗಾರಿಥಮಿಕ್ ಫಂಕ್ಷನ್. ರೀಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂತಿದೆ, ಹಾಗೆ ಎಕ್ಸ್ಪೋನೆಂಟ್ ಫಾರ್ಮ್ ಇದೆ, ಲಾಗ್ ಟು ದ ಬೇಸ್ ಇ ಇದೆ. ಸಿಮಿಲರ್ಲಿ
ನಾವು ಲಾಗಿ ಬಂದ್ವಿ ಅಂತ ಹೇಳಿದ್ರೆ ಬೇಸ್ 10 ಇರುವಂತಹದಕ್ಕೆ ಲಾಗ್ ಅಂತೇಳಿ ಹೇಳ್ತೀವಿ. ಹಾಗೆ ದಿಸ್ ಬಿ ಕಾಲ್ಡ್ ಆಸ್ ಅ ಕಾಮನ್ ಲೊಗಾರಿದಮ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ಈಸ್ ರಿಪ್ರೆಸೆಂಟೆಡ್ ಲೈಕ್ ದಿಸ್, exponential form is like this, and mathematically represented as like this. Almost ನಾವು ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಷನ್ ಪರ್ಪಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಲಾಗ್ನ ಯೂಸ್ ಮಾಡ್ತೀವಿ. ಲಾನ್ ಲ್ಯಾನ್ನ ಯೂಸ್ ಮಾಡುವಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಇಫ್ ಯು ವಾಂಟ್ ಜಸ್ಟ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ನೀವು ಲಾಗ್ ವ್ಯಾಲ್ಯೂಸ್, ಯಾವುದೇ ಒಂದು ವ್ಯಾಲ್ಯೂಸ್ನ ನೀವು ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ನೋ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ವೆಲ್ ಆಸ್ ದ ಮ್ಯಾಂಟಿಸಾ. ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಮ್ಯಾಂಟಿಸಾ ಬಗ್ಗೆ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಅವಾಗ ಏನಾಗುತ್ತೆ, ನೀವು ಈಸಿಯಾಗಿ ಲಾಗ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬಹುದು. ದೇರ್ಫೋರ್ ನೋಡಿ, ಇಫ್ ದ ಲೊಗಾರಿದಮ್ ಆಫ್ ದ ನಂಬರ್ ವಿಚ್ ಆರ್ ನಾಟ್ ಇಂಟಿಗ್ರಲ್ ಪವರ್ಸ್ ಆಫ್ 10, ಯಾವುದೇ ಒಂದು ವ್ಯಾಲ್ಯೂಸ್ ನಾಟ್ ಇಂಟಿಗ್ರಲ್ ಪವರ್ ಆಫ್ 10 ಇಲ್ಲ ಅಂತ ಹೇಳಿದರೆ ದಟ್ ಕನ್ಸಿಸ್ಟ್ ಆಫ್ ದ 2 ಪಾರ್ಟ್ಸ್. ಫಸ್ಟ್ ಯಾವುದು, ಇಂಟಿಗ್ರಲ್ ಪಾರ್ಟ್ ಇರುತ್ತೆ, ಹಾಗೆ ಫ್ರಾಕ್ಷನಲ್ ಪಾರ್ಟ್ ಕೂಡ ಇರುತ್ತೆ. ಇಂಟಿಗ್ರಲ್ ಪಾರ್ಟ್ ವಿ ಕಾಲ್ಡ್ ಇಟ್ ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಇಂಟಿಗ್ರಲ್ ಪಾರ್ಟಿಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೇಳಿ ಹೇಳ್ತೀವಿ, ಹಾಗೆ ಫ್ರಾಕ್ಷನಲ್ ಪಾರ್ಟಿಗೆ ಮ್ಯಾಂಟಿಸಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, just we want to calculate the integral part by help of this one. This one is a integral part, this one is a fractional part. This we called as a characteristics ಅಂತ ಹೇಳಿ ಹೇಳ್ತೀವಿ. ಹಾಗೆ we want to calculate the characteristics by help of these values. Afterwards this one is a ಮ್ಯಾಂಟಿಸಾ, ಅದನ್ನು ನಾವು ಮ್ಯಾಂಟಿಸಾನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಜಸ್ಟ್ ವಿ ವಾಂಟ್ ಟು ಫಾಲೋ ದ ಸಮ್ ರೂಲ್ಸ್ನ ಫೈಂಡ್ ಔಟ್ ಮಾಡಬೇಕು ಟು ಕ್ಯಾಲ್ಕುಲೇಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಜಸ್ಟ್ ಯು ವಾಂಟ್ ಟು ಫಾಲೋ ದಟ್ ರೂಲ್ಸ್. ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಬೇಕು? ಹಿಯರ್ ದ 3 ಮೇನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಸಮ್ ರೂಲ್ಸ್ ಆರ್ ಹಿಯರ್ ಟು ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ 3 ಪಾಸಿಬಿಲಿಟೀಸ್ ಬರುತ್ತೆ. ಯಾವ ರೀತಿ? ಅ ನಂಬರ್ ಈಸ್ ಗ್ರೇಟರ್ ದನ್ ಯೂನಿಟಿ. ಒಂದು ನಂಬರ್ ಏನಾಗಿರ್ಬೇಕದು ಗ್ರೇಟರ್ ದನ್ ಯೂನಿಟಿ, ಒಂದಕ್ಕಿಂತ ಹೆಚ್ಚಿಗೆ ಇರುವಂತಹ ನಂಬರ್ ಇತ್ತು ಅಂತ ಹೇಳಿದರೆ ಆ ಒಂದು ಕಂಡೀಷನಲ್ಲಿ ನಾವು ಯಾವ ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಸೆಕೆಂಡ್ ಕೇಸ್, ಇಫ್ ಅ ನಂಬರ್ ಕನ್ಸಿಸ್ಟ್ ಆಫ್ ದ ಇಂಟೀಜರ್ ಆಸ್ ವೆಲ್ ಆಸ್ ಅ ಫ್ರಾಕ್ಷನ್. ನಾನು ಅವಾಗಲೇ ಹೇಳಿದೆ ದ ನಂಬರ್ ಕನ್ಸಿಸ್ಟ್ ಆಫ್ ವಾಟ್, ಇಂಟೀಜರ್ ಕೂಡ ಇದೆ, ಹಾಗೆ ಇಲ್ಲಿ ಫ್ರಾಕ್ಷನಲ್ ಪಾರ್ಟ್ ಕೂಡ ಇದೆ. ಇಲ್ಲಿ ಕೂಡ ಕ್ಲಿಯರ್ ಬರುತ್ತೆ ನೋಡಿ, 478.78. ಇಲ್ಲಿ ಇಂಟೀಜರ್ ಪಾರ್ಟ್ ಕೂಡ ಇದೆ, ಹಾಗೆ ಫ್ರಾಕ್ಷನಲ್ ಪಾರ್ಟ್ ಕೂಡ ಇದೆ. ಈ ಒಂದು ಕೇಸಲ್ಲಿ ನಾವು ಯಾವ ರೂಲ್ನ ಫಾಲೋ ಮಾಡಬೇಕು ಅದು ಕೂಡ ನಮ್ಗೆ ಗೊತ್ತಾಗಬೇಕು. ಹಾಗೆ ಇಫ್ ಅ ನಂಬರ್ ಈಸ್ ಅ ಪ್ಯೂರ್ ಫ್ರಾಕ್ಷನ್, ನೋಡಿ ಈ ಒಂದು ಎಕ್ಸಾಂಪಲ್ ಅಲ್ಲಿ ಇಂಟೀಜರ್ ಪಾರ್ಟ್ ಏನಾಗಿದೆ 0 ಆಗಿದೆ, ಅಂಡ್ ಫ್ರಾಕ್ಷನಲ್ ಪಾರ್ಟ್ ಇದೆ, ಪ್ಯೂರ್ಲಿ ಫ್ರಾಕ್ಷನಲ್ ಪಾರ್ಟ್ ಇದೆ. ಓಕೆ, ಈ ಒಂದು ಕೇಸಲ್ಲಿ ನಾವು ಹೇಗೆ ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡಬೇಕು? ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಒನ್. ದೇರ್ಫೋರ್ ಒನ್ ಬೈ ಒನ್ ನಾವು ಈಸಿಯಾಗಿ ನೋಡ್ತಾ ಹೋಗ್ತೀವಿ. ನೀವು ಇಷ್ಟು ತಲೆಯಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಬರುವಂತಹ ಕ್ಯಾಲ್ಕುಲೇಷನ್ ಪಾರ್ಟ್ನ ಈಸಿಯಾಗಿ ಮಾಡ್ತೀರಾ. ಎಸ್, ಫಸ್ಟ್ ಪಾರ್ಟ್, ಫಸ್ಟ್ ಕೇಸ್ ಯಾವ ರೀತಿ ಇರಬಹುದು ಅಂತ ಹೇಳಿ ನಾವು ಫಸ್ಟ್ ಯಾವ ತಗೊಂಡಿದ್ದೀನಿ ಇವಾಗ, ಇಫ್ ಅ ನಂಬರ್ ಈಸ್ ಗ್ರೇಟರ್ ದನ್ ಯೂನಿಟಿ. ನಂಬರ್ ಏನಾದರೂ ಗ್ರೇಟರ್ ದನ್ ಯೂನಿಟಿ ಇತ್ತು ಅಂತ ಹೇಳಿದರೆ ದಟ್ ಟೈಮ್ ಹೌ ಯು ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಎಸ್, ಇಫ್ ಅ ನಂಬರ್ ಈಸ್ ಗ್ರೇಟರ್ ದನ್ ಯೂನಿಟಿ, ಎಕ್ಸಾಂಪಲ್ನ ತಗೊಂಡಿದ್ದೀನಿ. ವಿತ್ ಎಕ್ಸಾಂಪಲ್ ಹೇಳ್ತಾ ಹೋದರೆ ನಿಮಗೆ ಇನ್ನೂ ಕೂಡ ಈಸಿಯಾಗಿ ತಲೆಯಲ್ಲಿ ಉಳಿಯುತ್ತೆ. ದೇರ್ಫೋರ್ ಫೈಂಡ್ ದ ಲಾಗ್ ಆಫ್ 567 ಅಂತ ಯಾವುದೋ ಒಂದು ವ್ಯಾಲ್ಯೂಸ್ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿದರೆ ನಾನು ಇವಾಗ ಹೇಳ್ತಿರೋದು ಓನ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆನಾ, ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಹೇಳ್ತೀನಿ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಗೆ ಬರೀಬೇಕು ಅಂತ ಹೇಳಿ. ಎಸ್, ಇಫ್ ಅ ನಂಬರ್ ಈಸ್ ಗ್ರೇಟರ್ ದನ್ ಯೂನಿಟಿ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲೊಗಾರಿದಮ್ ಈಸ್ ನ್ಯೂಮರಿಕಲಿ 1 ಲೆಸ್ ದೆನ್ ದ ಟೋಟಲ್ ನಂಬರ್ ಆಫ್ ದ ಡಿಜಿಟ್ ಇನ್ ದ ಇಂಟಿಗ್ರಲ್ ಪಾರ್ಟ್. ಎಸ್, ಇಲ್ಲಿ ಟೋಟಲ್ ನಂಬರ್ ಗ್ರೇಟರ್ ದನ್ 1 ಇರೋದ್ರಿಂದ ಯಾವುದೇ ರೀತಿಯಾದಂತಹ ಫ್ರಾಕ್ಷನಲ್ ಪಾರ್ಟ್ ಇಲ್ಲ. ದೇರ್ಫೋರ್ 567 ಕಂಪ್ಲೀಟ್ ಆಗಿದೆ. ದೇರ್ಫೋರ್ ಹೌ ಮೆನಿ ಡಿಜಿಟ್ಸ್ ಆರ್ ಹಿಯರ್? ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಒಂದೇ ವರ್ಡಲ್ಲಿ ಹೇಳ್ತೀನಿ ಇವಾಗ. ಇಲ್ಲಿ ಟೋಟಲ್ ಆಗಿರುವಂತಹ ಡಿಜಿಟ್ ಅಲ್ಲಿ 1 ಡಿಜಿಟ್ನ ಮೈನಸ್ ಮಾಡಿ ಬರೆದ್ರಿ ಅಂತ ಹೇಳಿದ್ರೆ ಆ ವ್ಯಾಲ್ಯೂ ಏನಾಗಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ನಂಬರ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಕ್ಲಿಯರ್ ಆಗಿ ಹೇಳ್ತೀನಿ, ದಿಸ್ ಈಸ್ ಓನ್ಲಿ ಅ ಕ್ಯಾರೆಕ್ಟರಿಸ್ಟಿಕ್ಸ್, ನಾಟ್ ಅ ಲಾಗ್ ವ್ಯಾಲ್ಯೂ. ಎಸ್, ದೇರ್ಫೋರ್ ಲಾಗ್ 67 ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ವರ್ಡಿಂಗ್ಸ್ ಕೂಡ ನೀವು ನೋಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಫೈಂಡ್ ಔಟ್ ಮಾಡ್ಬೇಕು ಅದು ಕೂಡ ಹೇಳ್ಬೋದು. ಹೇಗೆ ನೋಡಿ, ಹೌ ಮೆನಿ ಡಿಜಿಟ್ಸ್ ಆರ್ ಹಿಯರ್? ಇನ್ನೊಂದ್ಸರಿ ಬೇಕಾದ್ರೆ ಇಲ್ಲಿ ಕ್ಲಿಯರ್ ಆಗಿ ಬರೀತೀನಿ. ಲಾಗ್ 567. ಎಸ್, ಹೌ ಮೆನಿ ಡಿಜಿಟ್ಸ್ ಆರ್ ಹಿಯರ್? ಎಸ್, ವಿ ಹ್ಯಾವ್ ದ 3 ಡಿಜಿಟ್ಸ್ ಆರ್ ಹಿಯರ್. ರೂಲ್ಸ್ ಏನು ಹೇಳುತ್ತೆ,
numerically 1 less than the total number of the digit in a integral part. Therefore integral part ಅಲ್ಲಿ ನಮಗೆ 3 digits ಇದೆ, ಅದರಲ್ಲಿ 1 digit ನಾವು ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ how many digits are here? 2 digits ಉಳಿಯುತ್ತೆ. Therefore the characteristics of this number is 2 point ಅಂತ ಹೇಳಿ ಬರುತ್ತೆ. ರಿಮೈನಿಂಗ್ ವ್ಯಾಲ್ಯೂಸ್ ನೀವು ಫೈಂಡ್ ಔಟ್ ನ ಮಾಡಬೇಕು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೇಮ್ ಸ್ಟೆಪ್ ಬೈ ಸ್ಟೆಪ್ ಇದೆ. ಇಫ್ ಯು ವಾಂಟ್ ಜಸ್ಟ್ ಟು ಗೋ ಥ್ರೂ ದೀಸ್ ಸ್ಟೆಪ್ಸ್. ಹಿಯರ್ ಏನಾಗಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವ್, ಪ್ಯೂರ್ಲಿ ಪಾಸಿಟಿವ್ ಇದೆ. ದೇರ್ ಫೋರ್ ಹಿಯರ್ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಅ ಪಾಸಿಟಿವ್ ಒನ್. ಎಸ್, ಎಕ್ಸಾಂಪಲ್ 2, ಹೌ ಮೆನಿ ಡಿಜಿಟ್ಸ್ ಆರ್ ಹಿಯರ್? Yes, very good, that is, 4 digits are here. What is the rules of characteristics is saying here? Minus 1 digit, 1 digit na minus ಮಾಡಿದ್ವಿ ಅಂತ ಹೇಳಿದ್ರೆ 3 ಬರುತ್ತೆ. therefore here is a 3 is a characteristics. ಆನ್ಸರ್ ನಿಮಗೆ ಯಾವ್ದಿರುತ್ತೆ? 3 ಪಾಯಿಂಟ್ ಸಮಥಿಂಗ್. ಎಷ್ಟು ಬರುತ್ತೆ ಆನ್ಸರ್ ಅದು ಬರಿಬೇಕು. ಹಾಗೆ ಇಲ್ಲಿ how many digits are here? How many digits are here? 1 2 3 3 digits are here. therefore rules is saying 1 digit less than the total digit. therefore we got the 2 digit, 2 point. Just you want to calculate the further one. 2 is a characteristics here. In case of here, how many digits are here? 2 digits are here. therefore 1 less than, your answer must be in the form of 1.00 something. And here at last only 1 digit I have. 1 digit ಇದೆ ಅಂತ ಹೇಳಿದ್ರೆ 1 minus 1 ಏನಾಗುತ್ತೆ? Very good, that is 1 minus 1 is 0. Your answer is start from the 0 point something like this. ನಿಮಗೆ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ಇಸ್ ವೆರಿ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಫಸ್ಟ್ ಒನ್. ಇಫ್ ಅ ನಂಬರ್ ಈಸ್ ಗ್ರೇಟರ್ ದನ್ ದ ಯೂನಿಟಿ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕೇಸ್, ಇನ್ನೊಂದು ಕೇಸ್ ಬರುತ್ತೆ. ಯಾವ ರೀತಿ? ಇಫ್ ಅ ನಂಬರ್ ಕನ್ಸಿಸ್ಟ್ ಆಫ್ ದ ಇಂಟೀಜರ್ ಆಸ್ ವೆಲ್ ಆಸ್ ಅ ಫ್ರಾಕ್ಷನ್. ನೋಡಿ, ಪ್ರೀವಿಯಸ್ ಅಲ್ಲಿ ಓನ್ಲಿ ನಮಗೆ ಇಂಟೀಜರ್ ಮಾತ್ರ ಇದೆ. ಎಲ್ಲ ಎಕ್ಸಾಂಪಲ್ ಅಲ್ಲಿ ನೋಡಿದ್ರು ಕೂಡ ನೀವು ಓನ್ಲಿ ಇಂಟೀಜರ್ ಪಾರ್ಟ್ ಮಾತ್ರ ಇದೆ. ದೆರ್ ಇಸ್ ನೋ ಫ್ರಾಕ್ಷನ್ ದೇರ್. ಅಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಫ್ರಾಕ್ಷನ್ ಮೆನ್ಷನ್ ಮಾಡಿಲ್ಲ. ಬಟ್ ಸೆಕೆಂಡ್ ಕೇಸಲ್ಲಿ ಯಾವ ರೀತಿ ಬರುತ್ತೆ? ಬೋತ್ ಇಂಟೀಜರ್ ಆಸ್ ವೆಲ್ ಆಸ್ ದ ಫ್ರಾಕ್ಷನ್. ಇಂಟೀಜರ್ ಕೂಡ ಇದೆ ಹಾಗೆ ಫ್ರಾಕ್ಷನ್ ಕೂಡ ಇದೆ. ಎಸ್, ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟ್ ರೂಲ್ಸ್ಗೆ ಆಮೇಲೆ ಹೋಗಿ ಬರುತ್ತೆ. ಫಸ್ಟ್ ಹಿಯರ್ ಇಟ್ ಈಸ್ ಅ ಇಂಟೀಜರ್ ಪಾರ್ಟ್, ಹಿಯರ್ ಈಸ್ ಆಲ್ಸೋ ಇಂಟೀಜರ್ ಪಾರ್ಟ್ ಅಂಡ್ ಆಲ್ಸೋ ಫ್ರಾಕ್ಷನಲ್ ಪಾರ್ಟ್ ಕೂಡ ಇದೆ, ಫ್ರಾಕ್ಷನಲ್ ಪಾರ್ಟ್ ಕೂಡ ಇದೆ. ದೇರ್ಫೋರ್ ಇಲ್ಲಿ ಇದ್ದಾಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು? ಎಸ್, ದ ರೂಲ್ಸ್ ಇಸ್ ಸೇಯಿಂಗ್ ದಟ್ the characteristics is given by the number of digit in integral part less than 1. yes, only ನಾವು characteristics ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಟಿಗ್ರಲ್ ಪಾರ್ಟ್ ಡಿಜಿಟ್ ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಇಂಟಿಗ್ರಲ್ ಪಾರ್ಟ್ ಕೂಡ ಕನ್ಸಿಡರ್ ಮಾಡಿ. ಓನ್ಲಿ ಇಂಟಿಗ್ರಲ್ ಪಾರ್ಟ್, ಸೇಮ್ ರೂಲ್. ಇಂಟಿಗ್ರಲ್ ಪಾರ್ಟ್ ಡಿಜಿಟ್ಸ್, ಹೌ ಮೆನಿ ಡಿಜಿಟ್ಸ್ ಆರ್ ಹಿಯರ್? ಇಂಟಿಗ್ರಲ್ ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡಿ. 1 2 3 digits, 1 2 3 digits here. therefore rule is saying this minus 1. therefore 2 point answer ಬರುತ್ತೆ. the number of digit in a integral part less than 1, less 1 ಅಂತ ಹೇಳಿ. here how many digits are there in a integral part? yes, very good, there are 2 digits are here, minus 1. therefore here it is a characteristics is 1. therefore your answer start with a 1 point. just you want to write the answer here. Here how many digits in an integer? only 1 digit here. therefore 1 is and 0 point ನಿಮಗೆ ಆನ್ಸರ್ ಸ್ಟಾರ್ಟ್ ಆಗುತ್ತೆ. therefore this is a second rule. next we move to the last rule. if a number is a pure fraction. ನೋಡಿ, ಇಲ್ಲಿವರೆಗೂ ನಾವೇನು ಕನ್ಸಿಡರ್ ಮಾಡ್ತಾ ಇದ್ವಿ? ಇಂಟಿಗ್ರಲ್ ಪಾರ್ಟ್ ನ ಕನ್ಸಿಡರ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ನ ಕೊಡ್ತಾರೆ, ಕೆಲವೊಂದು ನಿಮಗೆ ಸ್ವಲ್ಪ ಏನೋ ಡಿಫ್ರೆಂಟ್ ಅಂತ ಅನಿಸ್ಬೋದು. ಈ ಥರ ಒಂದು ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸಿ, ಕ್ಯಾರೆಕ್ಟರಿಸ್ಟಿಕ್ಸ್ ಕಂಟೈನಿಂಗ್ ದ ಪ್ಯೂರ್ ಫ್ರಾಕ್ಷನ್ ಇದೆ. ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ಇಂಟಿಗ್ರಲ್ ಪಾರ್ಟಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಲ್ಯೂಸ್ ಇಲ್ಲ, ಓನ್ಲಿ 0 ಮಾತ್ರ ಇದೆ. ಇಲ್ಲೂ ಕೂಡ ಅಷ್ಟೇ 0 0 0 0 ಮೀನ್ಸ್ ದೇರ್ ಆರ್ ನೋ ಎನಿ ಇಂಟಿಜರ್ ಹಿಯರ್. ಓನ್ಲಿ ಪ್ಯೂರ್ ಆಗಿ ಏನಾಗಿರುತ್ತೆ? ಫ್ರಾಕ್ಷನ್ ಇರುತ್ತೆ. ಇವಾಗ ಏನು ಮಾಡಬೇಕು? ಇವಾಗ ಹೇಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡಬೇಕು? ಎಸ್, ವೆರಿ ಇಂಟ್ರೆಸ್ಟಿಂಗ್ ಒನ್. ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಅ ನೆಗೆಟಿವ್ ಇಂಟೀಜರ್. ನೋಡಿ, ಪ್ರೀವಿಯಸ್ ಅಲ್ಲಿ ಎಲ್ಲದಲ್ಲೂ ಕೂಡ ಪಾಸಿಟಿವ್ ಇಂಟೀಜರ್ 0 ಕೂಡ ಆಗಿರುತ್ತೆ, ಇಂಟೀಜರ್ 0 ಕೂಡ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ಇಂಟೀಜರ್ ಏನಾಗಿದೆ? ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ 0 ಕೂಡ ಆಗಿದೆ.
ಇನ್ನೊಂದು ಕೇಸಲ್ಲಿ ಏನು ಬರುತ್ತೆ, ಹಿಯರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ನೆಗೆಟಿವ್ ಬರುತ್ತೆ. ಹೇಗೆ ನೆಗೆಟಿವ್ ಬರುತ್ತೆ, ಸಿ ಹಿಯರ್ ಇಟ್ ಈಸ್ characteristics is negative integer, it is numerically 1 more than, very important ಇಲ್ಲಿ, it is numerically 1 more than a number of zeros immediately following a decimal point. very important ಇದು. ಹೇಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಬರಿಬೇಕು, ಎಕ್ಸಾಂಪಲ್ ತಗೊಳ್ಳೋಣ. ಏನು ರೂಲ್ಸು, ಲಾಗ್ ಆಫ್ 0.45 ರೂಲ್ಸ್ ಏನು ಹೇಳುತ್ತೆ, ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಫೈಂಡ್ ಔಟ್ ಮಾಡುವಾಗ numerically 1 more than the number of zeros immediately followed by the decimal. ಇಲ್ಲೇನಾದ್ರೂ ಡೆಸಿಮಲ್ ಆದ್ಮೇಲೆ ಯಾವ್ದಾದ್ರು ಝೀರೋ ಇದೆಯಾ, ನೋ ಝೀರೋಸ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಯು ವಾಂಟ್ ಟು 1 more than, therefore 0 plus 1 ಅಂತ ಹೇಳಿದ್ರೆ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ 1 ಆಗುತ್ತೆ. ಬಟ್ ವಿ ವಾಂಟ್ ಟು ರೈಟ್ ಅ ಒನ್ ಲೈನ್, ದಿಸ್ ಲೈನ್ ನಾವು ಬಾರ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ, ಬಾರ್ ಅಂತ ಹೇಳಿ ನಾವು ಕರಿತೀವಿ. therefore it is a bar 1 is the characteristics. ನಿಮಗೆ ಆನ್ಸರ್ ಏನು ಬರುತ್ತೆ ಇವಾಗ, ಬಾರ್ 1 ಅಂತ ನಿಮಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ. ಇಲ್ಲೂ ಕೂಡ ಸೇಮ್. ಓಕೆ, ಹೌ ಮೆನಿ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಆದ ತಕ್ಷಣ ಎಷ್ಟು ಝೀರೋಸ್ ಇದೆ ಇಲ್ಲಿ, ನೋ ಝೀರೋಸ್ ಹಿಯರ್. therefore ಕ್ಯಾರೆಕ್ಟರಿಸ್ಟಿಕ್ಸ್ ಬರೆಯುವಾಗ ಏನು ಬರಿಬೇಕು, 1 more than the number of zeros. ನಂಬರ್ ಆಫ್ ಝೀರೋಸ್ ಇಲ್ಲಿ 0 ಇದೆ, therefore ಪ್ಲಸ್ 1 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಬಾರ್ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಜಸ್ಟ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಫರ್ದರ್. ಸಿಮಿಲರ್ಲಿ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ ಆಫ್ ಝೀರೋಸ್ ಎಷ್ಟಿದೆ, 1 0 ಇದೆ, therefore 1. ಓಕೆ, ವಾಟ್ ಇಸ್ ದ ರೂಲ್ ಇಸ್ ಸೇಯಿಂಗ್ ಹಿಯರ್, 1 more than the number of zeros immediately followed by the decimal point. ಇಮಿಡಿಯೇಟ್ಲಿ ಫಾಲೋ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 ಇದೆ, 1 0 ಇದೆ, therefore ಪ್ಲಸ್ 1 ನಾವು ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 2 ಬರುತ್ತೆ. ಇಟ್ ಈಸ್, ಯು ವಾಂಟ್ ಟು ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ದ ಬಾರ್. ಸಿಮಿಲರ್ಲಿ ಹೌ ಮೆನಿ ಝೀರೋಸ್ ಆರ್ ಹಿಯರ್, ಎಸ್ 2 zeros are there, therefore 1 more than the number of zeros immediately followed by the decimal point, therefore it is characteristics is 3 bar. And at last 3 zeros here, therefore 3 plus 1 which is equal to 4 bar. Like this, just you want to calculate the characteristics. ನೋಡಿ, ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕೇಳುವಂತಹದ್ದೇ ಈ 3 ಕೇಸ್ ಮಾತ್ರ ಇರುತ್ತೆ, ಗ್ರೇಟರ್ ದನ್ ಯೂನಿಟಿ, ಇಂಟೀಜರ್ ಆಸ್ ವೆಲ್ ಆಸ್ ಅ ಫ್ರಾಕ್ಷನ್, ಮತ್ತೊಂದು ಪ್ಯೂರ್ ಫ್ರಾಕ್ಷನ್. ಇಲ್ಲಿದೆ ಅಲ್ವಾ, ಆಲ್ಮೋಸ್ಟ್ ಈ ಒಂದು 3ರಲ್ಲಿ ಮಾತ್ರ ನಿಮಗೆ ಪಾಸಿಬಿಲಿಟೀಸ್ ಇರುತ್ತೆ. ಇದೆಲ್ಲದಲ್ಲೂ ಕೂಡ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದಮೇಲೆ ವಿ ಮೂವ್ ಟುವರ್ಡ್ಸ್ ವೆರಿ ಇಂಪಾರ್ಟೆಂಟ್ ನೋಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಆಲ್ವೇಸ್ ಆನ್ ಇಂಟೀಜರ್. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಝೀರೋ ಕೂಡ ಆಗಿರ್ಬೋದು. ನಾನು ಇಲ್ಲಿ ಎಕ್ಸಾಂಪಲ್ ಕೊಡುವಾಗ ಹೇಳಿದೆ, ಇಲ್ಲಿ ನೋಡಿ ಈ ಒಂದು ಕೇಸಲ್ಲಿ ಏನಾಗಿದೆ, ನೆಗೆಟಿವ್ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಏನಾಗಿದೆ, ಝೀರೋ ಆಗಿದೆ. therefore characteristics is an positive, it may be a negative, it may be a zero. Yes, come to the another part, that is an Mantissa part. ನೀವು logarithmic ವ್ಯಾಲ್ಯೂ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇರಬೇಕು, ಹಾಗೆ ಇಲ್ಲಿ Mantissa ಕೂಡ ಇರಬೇಕು, Mantissa part ಕೂಡ ಇರಬೇಕು. therefore how you find the Mantissa part, the fractional part of the logarithm which is called as a Mantissa ಅಂತ ಹೇಳಿ ಹೇಳ್ತೀವಿ. its logarithm can be, if logarithm can be find out from the logarithmic table. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ, ಓನ್ಲಿ ನೀವೇನು ಮಾಡಬೇಕು, ಇವಾಗ logarithmic ಟೇಬಲ್ನ ಯೂಸ್ ಮಾಡಿ ಈ ಒಂದು Mantissa ಪಾರ್ಟ್ನ ಫೈಂಡ್ ಔಟ್ ಮಾಡಿದ್ರೆ ಹೀಗೆ ಈಸಿಯಾಗಿ ಆಗುತ್ತೆ. ಇಲ್ಲಾದ ರೀತಿಯಾದಂತಹ ರೂಲ್ಸ್ ಇಲ್ಲ, ಓನ್ಲಿ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ನ ಫೈಂಡ್ ಔಟ್ ಮಾಡಿದ್ದೀರಲ್ವಾ, ಅದು ನಿಮಗೆ ಈಸಿಯಾಗಿ ಗೊತ್ತಾಯಿತು ಅಂತ ಹೇಳಿದರೆ ಉಳಿದೆಲ್ಲದು ಕೂಡ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. therefore one more note here, Mantissa is always less than 1. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಲಾಗ್ ಟೇಬಲಲ್ಲಿ ನಿಮಗೆ 0.8, 0.1 ಈ ರೀತಿನೇ ಸ್ಟಾರ್ಟ್ ಆಗುತ್ತೆ, ವಿಚ್ ಈಸ್ ಮೀನ್ಸ್ ಲೆಸ್ ದೆನ್ 1 ಇರುತ್ತೆ. ಇಟ್ ನೆವರ್ ಬಿ ಅ ನೆಗೆಟಿವ್, ಲೆಸ್ ದೆನ್ 1 ಇದ್ರೂ ಕೂಡ ಅದು ನೆಗೆಟಿವ್ ಆಗಿರೋದಿಲ್ಲ, ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಫೈಂಡ್ ಔಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಹಾಗೆ ಹೌ ಟು ಫೈಂಡ್ ದ Mantissa. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೂಡ ಹೌ ಟು ಕ್ಯಾಲ್ಕುಲೇಟ್ ದ ಲಾಗ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡಬೇಕು. ಈ ಒಂದು ವಿಡಿಯೋ ನಿಮಗೆ ನೋಡಿದಾಗ ಮಾತ್ರ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು Mantissa ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ. ಲಾಗ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ವಾಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಸ್ Mantissa. ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು Mantissa ಎರಡು ಆ್ಯಡ್ ಮಾಡಿದಾಗ ಮಾತ್ರ ನಿಮಗೆ ಲಾಗ್ ವ್ಯಾಲ್ಯೂ ಸಿಗುತ್ತೆ. therefore
ಆ ಒಂದು ವಿಡಿಯೋನ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಅವಾಗ ಮಾತ್ರ ನಿಮಗೆ ಲಾಗಾರಿದಮ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ಇನ್ ಅ ಪಾರ್ಟ್ 2 ವಿಡಿಯೋ. ಥ್ಯಾಂಕ್ ಯು.